ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ದೀರಾ ಧನು ಟೆಕ್ ಬುಲೆಟಿನ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಚಾರ ಏನಪ್ಪ ಅಂತಂದರೆ, ಯುವ ನಿಧಿ ಸ್ಕೀಮು ಇವಾಗ ಏನಿದೆ ಸ್ಕೀಮು ಅದು ಲಾಂಚ್ ಆಗಿರುವಂಥದ್ದು. ಅದನ್ನ ಜಾರಿಗೆ ತಂದಿದ್ದಾರೆ. ಅಂದರೆ ಕಾಂಗ್ರೆಸ್ ಗ್ಯಾರಂಟಿ ಮಾಡಿರುವಂಥ 4ನೇ ಇದೆ, ಪದವೀಧರರು ಮತ್ತು ಡಿಪ್ಲೊಮಾ ಪದವೀಧರರಿಗೆ 3,000 ಮತ್ತು 1,500 ರೂಪಾಯಿ ಅಮೌಂಟನ್ನು ಯಾವುದೋ ಅಮೌಂಟ್ ಸ್ಕೀಮನ್ನು ಲಾಂಚ್ ಮಾಡಿದರು. ಆ ಒಂದು ಇದನ್ನು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಅವು ಒಂದು ಅಪ್ಲಿಕೇಶನ್ನ ಹಾಕೋದಕ್ಕೆ ಯಾವ ಅರ್ಹತೆಗಳಿರಬೇಕು, ಏನಿರಬೇಕು, ಯಾವ್ಯಾವ ದಾಖಲಾತಿಗಳಿರಬೇಕು ಅನ್ನೋದು ಸಂಪೂರ್ಣವಾಗಿ ಇವತ್ತಿನ ವಿಡಿಯೋನ ತಿಳಿಸ್ಕೊಡೋಕೆ ಹೋಗ್ತಾಯಿದ್ದೀನಿ. ಅದಕ್ಕೂ ಮುಂಚೆ ನನ್ನ ಒಂದು ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಂಡಿರಿ. ಏಕೆಂದರೆ ಮುಂದೆ ಬರುವಂಥ ಎಲ್ಲ ವೀಡಿಯೋಗಳು ಇದೇ ಥರದ ವೀಡಿಯೋಗಳು ಬರ್ತಾ ಇರುತ್ತೆ. ಅದೇ ರೀತಿ ಮತ್ತು ಇವಾಗ ಈ ಯುವ ನಿಧಿ ಏನಿದೆ, ಇವಾಗ ಈ ಒಂದು ವಿಡಿಯೋದಲ್ಲಿ ನಾನು ಅರ್ಹತೆಗಳ ಬಗ್ಗೆ ಏನೇನು ಅರ್ಹತೆಗಳಿರಬೇಕು, ಯಾವ ದಾಖಲಾತಿಗಳಿರಬೇಕು, ಡೇಟ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅದನ್ನು ತಿಳಿಸ್ಕೊಡ್ತಾಯಿದ್ದೀನಿ. ಮುಂದೆ ಬರೋ ಈ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಅರ್ಜಿಯನ್ನು ಹಾಕಬೇಕು, ಯಾವ ರೀತಿ ಅರ್ಜಿಯನ್ನು ಹಾಕ್ಬೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳ್ತೀನಿ. ಅದಕ್ಕೋಸ್ಕರ ಈ ಒಂದು ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಂಡಿರಿ ಅಂತ ಹೇಳ್ತಾ ಬನ್ನಿ. ಆಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಲೈಕ್ನ ಕೊಟ್ಟು ನೀವು ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ ರಾಜ್ಯದ ನಿರುದ್ಯೋಗಿ ಪದವೀಧರರಿಗೆ ನಿರುದ್ಯೋಗ ಭತ್ಯೆ ನೀಡುವ ಯೋಜನೆ ಇದಾಗಿರುತ್ತೆ. ಈ ಯಾರು ಅರ್ಹತೆಯನ್ನು ಹೊಂದಿರ್ತಾರೆ ಅಂತಂದರೆ 2023ರಲ್ಲಿ ಪದವಿ ಡಿಪ್ಲೊಮಾ ಪದವಿ ಪಡೆದು 6 ತಿಂಗಳಾದರೂ ಉದ್ಯೋಗ ಪಡೆಯದೆ ನಿರುದ್ಯೋಗಿ ಪದವೀಧರರು. ಅಂದರೆ ಇವಾಗ 2023ರಲ್ಲಿ ಯಾರ್ಯಾರು ಪಾಸ್ ಆಗಿರ್ತೀರಿ, ಪದವಿ ಆಗಿರ್ಬೋದು, ಡಿಪ್ಲೊಮಾ ಆಗಿರ್ಬೋದು, ಪಾಸ್ ಆಗಿರ್ತೀರಿ, 6 ತಿಂಗಳಾಗಿದ್ದ ಮೇಲೆ 6 ತಿಂಗಳು ಒಳಗಡೆ ಇದ್ದರೆ ಅಪ್ಲಿಕೇಶನ್ ಸಲ್ಲಿಸೋಕ್ಕಾಗೋದಿಲ್ಲ. 6 ತಿಂಗಳು ಮೇಲಾಗಿರಬೇಕು. 6 ತಿಂಗಳಾದರೂ ಕೆಲಸ ಯಾರು ಸಿಕ್ಕಿರಲ್ಲ, ಅವರು ಈ ಒಂದು ಅರ್ಜಿಯನ್ನು ಹಾಕ್ಬೋದಾಗಿರುತ್ತೆ. ಯಾರು ಅರ್ಹರಲ್ಲ ಅನ್ನೋದಾದರೆ ಇಲ್ಲಿವಾಗ ನೀವು ನೋಡ್ತಿರ್ಬೋದು, ಸರ್ಕಾರಿ ಮತ್ತು ಸರ್ಕಾರಿ ಅನುದಾನಿತ ಸಂಸ್ಥೆ, ಖಾಸಗಿ ವಲಯದ ಉದ್ಯೋಗ ಹೊಂದಿರುವ ಅಭ್ಯರ್ಥಿಗಳು. ಅಂದರೆ ಸರ್ಕಾರಿ ಕೆಲಸದಲ್ಲಿರೋರು ಮತ್ತು ಯಾವ್ದಾದ್ರು ಸರ್ಕಾರಿ ಅನುದಾನಿತ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾಯಿರೋರು ಅಥವಾ ಕಂಪ್ನಿಗಳಲ್ಲಿ, ಫ್ಯಾಕ್ಟ್ರಿಗಳಲ್ಲಿ ಯಾವುದೇ ಕೆಲಸಗಳನ್ನ ಮಾಡ್ತಾ ಇರುವಂಥವರು ಈ ಕೆಲಸಕ್ಕೆ ಅರ್ಹರಾಗಿರೋದಿಲ್ಲ. ಅಂದರೆ ಖಾಸಗಿ ವಲಯದ ಉದ್ಯೋಗ ಹೊಂದಿರುವವರು ಯಾರು ಅರ್ಹತೆ ಹೊಂದಿರೋದಿಲ್ಲ. ನೆಕ್ಸ್ಟು ಮತ್ತು ಸ್ವಯಂ ಉದ್ಯೋಗ ಹೊಂದಿರುವ ಅಭ್ಯರ್ಥಿಗಳು, ಅಂದರೆ ಓನ್ ಬಿಸ್ನೆಸ್ಗಳನ್ನು ಮಾಡ್ಕೊಂಡಿರೋರು ಈ ಯೋಜನೆಗೆ ಅರ್ಹರಿರುವುದಿಲ್ಲ. ಇದೊಂದು ಅರ್ಥ ಮಾಡ್ಕೋಬೇಕು. ನೆಕ್ಸ್ಟು ಇದು ಇಂಪಾರ್ಟೆಂಟ್ ಆಗಿರುವಂಥದ್ದು. ಇವಾಗ ಕೆಲವೊಂದು ಬಾರಿ ಕೇಳ್ತಿದ್ರಿ, ಸರ್ ಇವಾಗ ನೀವು ಪದವಿ ಮುಗಿಸಿ ನೆಕ್ಸ್ಟು ಇನ್ನೊಂದು ಎಜುಕೇಷನ್ನ ಮಾಡ್ತಾಯಿದ್ರೆ ಅಪ್ಲೈ ಮಾಡ್ಬೋದಾ? ಆಗಲ್ಲ. ಇಲ್ಲಿ ನೋಡ್ತಿರ್ಬೋದು, ವಿದ್ಯಾಭ್ಯಾಸ ಮುಂದುವರಿಸಿರುವ ಅಭ್ಯರ್ಥಿಗಳು. ಅಂದರೆ ವಿದ್ಯಾಭ್ಯಾಸ ಅಂದರೆ ಎಜುಕೇಷನ್ನ ಮುಂದೆ ಕಂಟಿನ್ಯೂ ಮಾಡ್ತಾ ಇರುವಂಥವ್ರು ಈ ಒಂದು ಸ್ಕೀಮ್ಗೆ ಎಲಿಜಿಬಿಲಿಟಿ ಇರೋದಿಲ್ಲ, ಅಪ್ಲೈ ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳ್ತಿದೆ. ಈ ಒಂದು ಅರ್ಹತೆಗಳೇನಿದೆ ಇದು ಇಂಪಾರ್ಟೆಂಟ್ ಆಗಿರುವಂಥದ್ದು. ತಿಳ್ಕೊಂಡು ನೆಕ್ಸ್ಟು ಏನಪ್ಪ ಅರ್ಹತೆಗಳು ಬೇಕಪ್ಪ ಅಂತಂದರೆ, ನಿರುದ್ಯೋಗ ಭತ್ಯೆ ಯಾರಿಗೆ ಎಷ್ಟು, ಪದವಿ ಪಡೆದಿರುವಂಥವ್ರಿಗೆ ನೀವು 3,000 ರೂಪಾಯಿಗಳನ್ನು ತಗೋಬೋದು. ಅದಾದಮೇಲೆ ಡಿಪ್ಲೊಮಾ ಪದವೀಧರರಿಗೆ ಪ್ರತಿ ತಿಂಗಳು 1,500 ರೂಪಾಯಿಗಳು ಪ್ರತಿ ತಿಂಗಳು. ಇದು 3,000 ರೂಪಾಯಿ ಇದೆ, 1,500 ರೂಪಾಯಿ ಇದೆ ಬರುತ್ತೆ. ಎಲ್ಲಿವರೆಗೆ ಸಿಗಲಿದೆ ಅಂತಂದರೆ, ಈಗ ನೀವು 6 ತಿಂಗಳಾದಮೇಲೆ ಯಾರು ಉದ್ಯೋಗ ಸಿಕ್ಕಿರಲ್ಲ ಅವರು ಅರ್ಜಿಯನ್ನು ಹಾಕಿರ್ತೀರ, 2 ವರ್ಷದವರೆಗೆ ಅಥವಾ ಉದ್ಯೋಗ ಸಿಗುವವರೆಗೂ ನಿಮಗೆ ಈ ಒಂದು ಏನು 3,000 ರೂಪಾಯಿ 1,500 ರೂಪಾಯಿ ಇದೆ ಅದು ಬರ್ತಾ ಇರುತ್ತೆ. ಯಾವ್ಯಾವ ದಾಖಲಾತಿಗಳು ಬೇಕು ಅಂತಂದರೆ, ಇದರಲ್ಲಿ ನೋಡ್ತಿರ್ಬೋದು ನೀವು, ಪದವಿ ಪಡೆದಿರುವಂಥ ಡಿಪ್ಲೊಮಾ ಪ್ರಮಾಣ ಪತ್ರ ಬೇಕಾಗಿರುವಂಥದ್ದೇ. ಅದ್ರ ಜೊತೆಗೆ ಕರ್ನಾಟಕದಲ್ಲಿ ಕನಿಷ್ಠ 6 ವರ್ಷ ವಾಸವಿರುವ ದಾಖಲಾತಿಗಳು ಬೇಕು. ಅದಲ್ಲದೆ ನಿಮಗೆ ಆಧಾರ್ ಕಾರ್ಡು ಮತ್ತು ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡು, SLC ಮಾರ್ಕ್ಸ್ ಕಾರ್ಡ್, ಇನ್ನೂ ಫೋಟೋ, ಸಿಗ್ನೇಚರ್ ಕಾಪಿ, ಆ ಥರವಂಥ ಸುಮಾರು ಡೀಟೇಲ್ಸ್ಗಳೆಲ್ಲ ಬರುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದಕ್ಕೆ ಹೇಳ್ತೀನಿ, ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳ್ತೀನಿ. ಅಲ್ಲಿ ನಿಮಗೆ ಯಾವ ದಾಖಲಾತಿಗಳು ಬೇಕು ಅಂತ ಡೀಟೇಲಾಗಿ ಹೇಳ್ತೀನಿ. ನೆಕ್ಸ್ಟ್ ಬಂದು ಈ ಒಂದು ಅಪ್ಲಿಕೇಶನನ್ನು ಡಿಸೆಂಬರ್ 26ರಿಂದ ನೀವು ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದಾಗಿರುತ್ತೆ. ಈ ಯುವ ನಿಧಿ ಜಾರಿ ಯಾವಾಗ ಬರುತ್ತೆ ಅಂದರೆ, ಈ ಅಮೌಂಟು ಅಪ್ಲಿಕೇಶನ್ ಹಾಕಿರ್ತೀರ ಅಲ್ವಾ, ಯಾವಾಗ ಬರುತ್ತೆ ಅಂತಂದರೆ ಜನವರಿ 2024 ನೆಕ್ಸ್ಟ್ ಮಂತು ಜನವರಿ 1 ಏನಿರುತ್ತೆ ಅಲ್ಲಿಂದ ನಿಮಗೆ ಈ ಅಮೌಂಟು ಪ್ರತಿ ತಿಂಗಳು ನಿಮ್ಮ ಅಕೌಂಟಿಗೆ ಜಮೆ ಆಗುತ್ತೆ. ಈ ಒಂದು ಅಪ್ಲಿಕೇಶನ್ನ ಎಲ್ಲಿ ಹಾಕಬೇಕಪ್ಪ ಅಂತಂದರೆ, ನೀವು
ಈಗ ನೋಡ್ತಿರ್ಬೋದು ಅರ್ಜಿ ಸಲ್ಲಿಕೆ ಎಲ್ಲಿ ಅಂತ ಇದೆಯಲ್ಲ, ರಾಜ್ಯ ಸರ್ಕಾರದ ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸಬಹುದು. ಸೇವಾ ಸಿಂಧುನಲ್ಲಿ ನೀವು ಅರ್ಜಿಯನ್ನು ಹಾಕ್ಬೋದಾಗಿರುತ್ತೆ. ಆ ಒಂದು ಅರ್ಜಿ ಹಾಕುವುದು ಹೇಗೆ ಅದ್ರ ಬಗ್ಗೆ ಫುಲ್ಲು ಡೀಟೇಲಾಗಿ ಹೇಳ್ಕೊಡ್ತೀನಿ. ಅದಕ್ಕೋಸ್ಕರ ನನ್ನ ಒಂದು ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಂಡಿರಿ. ಅಥವಾ ಈಗ ಆಲ್ರೆಡಿ ನೋಡ್ತಾ ಇರುವಂಥವ್ರು ನೀವು ನೆಕ್ಸ್ಟು ನನ್ನ ಒಂದು ವೀಡಿಯೋದಲ್ಲಿ ನೋಡ್ತಿರ್ಬೋದು. ನೆಕ್ಸ್ಟು ನನ್ನ ಒಂದು ಚಾನಲಲ್ಲಿ ಚೆಕ್ಔಟ್ ಮಾಡಿ, ನಾನು ವೀಡಿಯೋನ ಹಾಕಿರ್ತೀನಿ. ಯಾವ ರೀತಿ ಅಪ್ಲಿಕೇಶನ್ನ ಹಾಕೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್.